ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮೊಟ್ಟೆದು ಗ್ರೇವಿ ಮಾಡಿದ್ದೀನಿ. ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಸೂರ್ಯೋದಯ ಚಾನಲ್ಗೆ ಸ್ವಾಗತ. ಇದಕ್ಕೆ ನಾವು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಇಂಚು ಶುಂಠಿ ತೊಗೊಂಡಿದ್ದೀನಿ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ ನೋಡಿ, 1 ಏಲಕ್ಕಿ ಮತ್ತು 1 5-6 ಲವಂಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, 1 5 ಕರಿಮೆಣಸು. ಇದಕ್ಕೆ ನಾನು 1 ಬೌಲಷ್ಟು ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಹಾಕ್ಕೋಬೇಕು ಮಿಕ್ಸಿ ಮಾಡಲಿಕ್ಕೆ. ಇದನ್ನು ನಾವು ಇವಾಗ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ, ಕೊತ್ತಂಬರಿ ನೀಟಾಗಿ ತೊಳೆದಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಇದನ್ನು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಇದಾದಮೇಲೆ ನಾನು 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ನೈಸಾಗೆ ಮಿಕ್ಸಿ ಮಾಡಿ ಇಟ್ಕೊಂಡಿರಬೇಕು. ಈಗ ನಾವು 4 ಮೊಟ್ಟೆ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ನೋಡಿ. ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಮೊಟ್ಟೆನ, ಬೇಯಿಸಿ ಮತ್ತೆ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ತುಂಬ ಚಿಕ್ಕದು ಅಂತ ಏನಿಲ್ಲ, ನಿಮಗೆ ಚಿಕ್ಕಗೆ ಬೇಕು ಅಂದರೆ ಚಿಕ್ಕ ಮಾಡ್ಕೋಬೋದು. ನಾನು ತುಂಬ ಸಣ್ಣದು ಮಾಡ್ಕೊಂಡಿಲ್ಲ, ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬಿಸಿ ಎಣ್ಣೆ ಒಳಗಡೆ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಎಲ್ಲ ಹಾಕ್ಕೊಂಡು ನೋಡಿ. ಇದಕ್ಕೆ ಒಂದು ಸ್ವಲ್ಪ ಅದು ಮೊಟ್ಟೆಗೆ ಎಷ್ಟು ಟೇಸ್ಟಿ ರುಚಿಗೆ ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೊಂದು 1/4 ಚಮಚ ಖಾರದ ಪುಡಿ, ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಕ್ಕೆ ನೋಡಿ. 1/4 ಚಮಚ ಖಾರದ ಪುಡಿ. ನಮ್ಮ ಚಾನಲ್ನ ಯಾರು ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ. ನಾವು ಇದನ್ನು ಸ್ವಲ್ಪ ಖಾರದ ಪುಡಿ, ಉಪ್ಪು, ಅರಿಶಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಆದಷ್ಟು ಸ್ವಲ್ಪ ನಾವು ಗ್ರೇವಿ ಒಳಗಡೆ ಹಾಕೋದಲ್ಲ, ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೊಟ್ಟೆ ಸಪ್ಪೆ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ಹೀಗೆ ಕೂಡ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಾವು ರೊಟ್ಟಿ ಮತ್ತು ಚಪಾತಿ ಜೊತೆಗೆಲ್ಲ ಹೀಗೆ ತಿನ್ನೋದಕ್ಕೆ ಚೆನ್ನಾಗಿ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ಗ್ರೇವಿ ಮಾಡ್ಕೊತಾ ಇರೋದು, ಚೆನ್ನಾಗಿರುತ್ತೆ ಗ್ರೇವಿ. ಇದನ್ನು ಆದಮೇಲೆ ನಾವು ಒಂದು ಎಕ್ಸ್ಟ್ರಾ ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಫ್ರೈ ಆಗಿರೋದನ್ನ ನೋಡಿ, ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ರೆ ಈಗ ಈ ಬಾಣಲಿ ಇದೆಯಲ್ಲ, ಇದಕ್ಕೊಂದು 2 ಚಮಚ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದಕ್ಕೆ ಒಂದು 3ರಿಂದ 4 ಈರುಳ್ಳಿ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಮಾಡಲಿಕ್ಕೆ ನೋಡಿ. ಎಣ್ಣೆ ಹಾಕ್ಕೊಂಡಿದ್ದೀವಲ್ವ, ಇದು ಇವಾಗ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಬೇಕಲ್ವ, ನಾವು ಈರುಳ್ಳಿ ಹಾಕಬೇಕು ಅಂದರೆ ನಾವು ಯಾವುದೇ ಇವಾಗ ನೆಕ್ಸ್ಟ್ ಹಾಕಬೇಕು ಅಂದರೂ ಸ್ವಲ್ಪ ಎಣ್ಣೆ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು ನೋಡಿ. ಒಂದು 3ರಿಂದ 4 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು 4 ಮೊಟ್ಟೆದಲ್ವ ಮಾಡ್ತಾಯಿರೋದು, ಇದಕ್ಕೆ ಇಷ್ಟು ಸಾಕು. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಿ, ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಇದನ್ನು ನೀಟಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ನಾವು. ಆದಷ್ಟು ನೀಟಾಗೆ ಬಾಡಿಸ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು. ನಾವು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಇರುತ್ತಲ್ವ, ಚೆನ್ನಾಗಿ ಬೇಯುತ್ತೆ ಈರುಳ್ಳಿ. ನಾವು ಗ್ರೇವಿ ಒಳಗಡೆ ಹಾಕಿದಾಗ ಅದು ಒಂದೊಂದು ಚಿಕ್ಕ ನೀಟಾಗೆ ಬೆಂದಿರಬೇಕು. ಅದಕ್ಕೋಸ್ಕರನೇ ನೋಡಿ ನೀಟಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಲ್ವ ನಾನು. ಈಗ ಇದೆಲ್ಲ ಫ್ರೈ ಆದಮೇಲೆ ನಾವು ಇದಕ್ಕೆ ನೋಡಿ, ಇದು ಫ್ರೈ ಆಗಿದೆ ಆಲ್ಮೋಸ್ಟ್. ಈಗ ನೀಟಾಗಿ ಬೇಯಬೇಕದು ಈರುಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಹಸಿ ಸ್ಮೆಲ್ ಏನೂ ಇರಬಾರ್ದು ಈರುಳ್ಳಿ ಒಳಗಡೆ, ಹಂಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಗ್ರೇವಿ ಒಳಗಡೆ. ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನಾವು ನಾರ್ಮಲೇ ತಿನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ
ನೋಡಿ ಈಗೆಲ್ಲ ಈರುಳ್ಳಿ ಬೆಂದಿದೆ ಕರೆಕ್ಟಾಗಿ. ನೋಡಿ ನಾನು ಮೊಟ್ಟೆಗೆ 1/4 ಚಮಚ ಖಾರದ ಪುಡಿ ಹಾಕಿದ್ದೀನಲ್ವ, ಅದಕ್ಕೋಸ್ಕರ ನಾನು ಇಲ್ಲಿ 3/4 ಚಮಚ ಖಾರದ ಪುಡಿ ಹಾಕಿದ್ದೀನಿ. 1/4 ಚಮಚ ಅರಿಶಿನ, ಹಾಗೆಯೇ ನೋಡಿ ಇದು ಗರಂ ಮಸಾಲ ಪೌಡರು 1/3 ಚಮಚ. ಹಾಗೆಯೇ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು 3/4 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆಗೂ ಕೂಡ ಉಪ್ಪು ಹಾಕಿದ್ದೀವಿ, ಹಾಗಾಗಿ 3/4 ಚಮಚ ಹಾಕಿದ್ದೀನಿ. ಇದು ಸ್ವಲ್ಪ 1/4 ಚಮಚ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಬೇಕು ಅಂದರೆ ನಾವು ಕಂಪ್ಲೀಟಾಗಿ ಆದಮೇಲೂ ಕೂಡ ಟೇಸ್ಟ್ ನೋಡಿ ಹಾಕ್ಕೋಬೋದು. ಉಪ್ಪು ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ, ಅದಕ್ಕೋಸ್ಕರ ನಮ್ಮ ಟೇಸ್ಟಿಗೆ ಎಷ್ಟು ಬೇಕು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತಲ್ಲ ಮಾಡುವಾಗ, ಆಗ ನೋಡಿಬಿಟ್ಟು ನಾವು ಹಾಕ್ಕೊಳ್ಳೋಣ ಉಪ್ಪು. ನೋಡಿ ಇದು ನೀಟಾಗಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದೀವಲ್ವ, ಇವಾಗ ಇದು ಸ್ವಲ್ಪ ಮಿಕ್ಸ್ ಆಗಲಿ, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ನಾವು ಫ್ರೈ ಆದಮೇಲೆ ನೋಡಿ ನೀಟಾಗೆ ಸಣ್ಣ ಉರಿಯಲ್ಲೇ, ಇವಾಗ ಮಸಾಲೆ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ನಾವು ಸಣ್ಣ ಉರಿಯಲ್ಲೇ ಆದಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಕಪ್ಪಗಾಗುತ್ತೆ ಸೈಡೆಲ್ಲ ಮಸಾಲೆ ಎಲ್ಲ, ಹಾಗಾಗಿ ನಾನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿದ್ದೀವಲ್ಲ ಮಸಾಲೆ, ಟೊಮೊಟೊ, ಈರುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲ ಅದನ್ನು ಮಿಕ್ಸಿಗೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಅದು ಕೂಡ ಹಸಿ ಸ್ಮೆಲ್ಲು, ಟೊಮೊಟೊದೆಲ್ಲ ಇರುತ್ತಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನೀಟಾಗಿ ಬಾಡಿಸ್ಕೊಂಡ್ಬಿಡೋಣ ಇದರೊಳಗಡೆ. ನೋಡಿ ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬರೀ ಕಾಯಿ ಮತ್ತು ಟೊಮೊಟೊ ಎಲ್ಲ ಹಾಕಿರೋದಲ್ವ ಅದು, ಹಾಗಾಗಿ ನೋಡಿ ಎಣ್ಣೆ ಎಲ್ಲ ಬಿಡುತ್ತೆ ಇವಾಗಿದು. ಹಾಗಾಗಿ ನಾನು ಜಾರಿಗೂ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಅದರಲ್ಲೂ ಕೂಡ ಮಸಾಲೆ ಇರುತ್ತೆ, ಹಂಗೆ ಬಿಡಲಿಕ್ಕಾಗಲ್ವಲ್ಲ. ನೋಡಿ ಮಸಾಲೆ ಸ್ಮೆಲ್, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇವಾಗ ಇದು. ಅಲ್ಲಿವರೆಗೂ ನಾವು ನೀಟಾಗಿ ಕೈ ಆಡಿ ಬೇಯಿಸ್ಕೊಳ್ಳೋಣ. ನೋಡಿ ಆಗಲೇ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು. ನೀಟಾಗಿ ನೀವು ಆದಷ್ಟು ಒಂದೊಂದು ಐಟಮ್ಸ್ ಏನೇ ಹಾಕಿದರೂ ಕೂಡ ಸ್ವಲ್ಪ ಗ್ಯಾಪ್ ಕೊಡಿ. ನೀಟಾಗೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ರೆ ಬೇಯೋದಿಲ್ಲ, ಅದು ಅಷ್ಟು ರುಚಿ ಕೊಡೋದಿಲ್ಲ. ನೋಡಿ ನಾನು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ನೀರು ಮಾತ್ರ ಹಾಕಿದ್ದೆ, ಜಾರ್ ತೊಳೆದ್ಬಿಟ್ಟು ಮತ್ತೆ ನೀರು ಆ್ಯಡ್ ಮಾಡಿಲ್ಲ. ಇದು ಬೇಯ್ತಾ ಇದೆ, ಇದು ಗಟ್ಟಿ ಇದೆ. ನೋಡಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಆಮೇಲೆ ಎಷ್ಟು ಗ್ರೇವಿ ಎಷ್ಟು ಬೇಕು ಅಂತೇಳಿ ಗೊತ್ತಾಗುತ್ತಲ್ಲ, ಅವಾಗ ನಾವು ಎಕ್ಸ್ಟ್ರಾ ಏನು ಆದರೂ ನೀರು ಆ್ಯಡ್ ಮಾಡ್ಕೋಬೋದು. ನೋಡಿ ಇಷ್ಟಿದೆ, ಇದು ಗಟ್ಟಿ ಆಗುತ್ತೆ. ಮತ್ತು ಇನ್ನೂ ಮೊಟ್ಟೆ ಎಲ್ಲ ಹಾಕೋದಿದೆ ಅಲ್ವಾ, ತುಂಬ ಗಟ್ಟಿ ಆಗಿಬಿಟ್ರೆ ರೊಟ್ಟಿಗೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ನೋಡಿ ಇದು ಗಟ್ಟಿ ಇದೆಯಲ್ಲ, ನಾನು ಇದಕ್ಕೆ ಸ್ವಲ್ಪ ಒಂದು 3/4 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 3/4 ನಿಮಗೆ ನೋಡಿಕೊಂಡು ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ನೀವು ನೀರು ಹಾಕ್ಕೋಬೋದು. ತುಂಬ ತೆಳ್ಳಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಹಾಗಂತೇಳಿ ತುಂಬ ಗಟ್ಟಿ ಇದ್ದರೂ ಕೂಡ ಚೆನ್ನಾಗಿರೋದಿಲ್ಲ. ಒಂದು ಮೀಡಿಯಮ್ ಇರಬೇಕು, ರೊಟ್ಟಿ ಚಪಾತಿ ಎಲ್ಲ ಅದು ಮ್ಯಾಚ್ ಆಗಬೇಕಲ್ವ, ಆ ಥರ. ನೋಡಿ ಇವಾಗ ಇದು ಇಷ್ಟಿದೆ ಅಲ್ವಾ, ಮತ್ತು ಆಮೇಲೆ ನಾವು ಮೊಟ್ಟೆ ಎಲ್ಲ ಹಾಕಿದರೆ ಅದು ಮತ್ತೆ ತಿಕ್ನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನಾವು ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಬೇಯಬೇಕದು. ಇವಾಗ ಸೈಡ್ ಎಣ್ಣೆ ಎಲ್ಲ ಬಿಟ್ಕೋಬೇಕು ನೀಟಾಗೆ. ನೋಡಿ ಈ ಥರ ಬೇಯ್ತಾ ಇದೆ ಚೆನ್ನಾಗೆ, ಸೂಪರಾಗಿರುತ್ತೆ. ಒಂದು ಸಲ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ನೀಟಾಗಿ ಬೇಯ್ತಾ ಇದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡ್ಬಿಡೋಣ. ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ನಾನು ಮೊಟ್ಟೆ ಫ್ರೈ ಮಾಡಿಟ್ಟಿದ್ದೆ ಅಲ್ವಾ ಆಗಲೇ, ಅದನ್ನು ನಾವು ಇವಾಗ ಇದರೊಳಗಡೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಮೊಟ್ಟೆ ಎಲ್ಲ ನೀಟಾಗಿ ಇದಕ್ಕೆ ಹಾಕ್ಕೊಂಬಿಟ್ಟು, ಸ್ವಲ್ಪ ತಟ್ಟೆ ಎತ್ತಿಟ್ಟಿದ್ನಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ. ಅದರೊಳಗಡೆ ಎಣ್ಣೆ ಮತ್ತು ಮಸಾಲೆ ಎಲ್ಲ ಅದರಲ್ಲಿ ಇತ್ತಲ್ಲ, ಖಾರದ ಪುಡಿದೆಲ್ಲ ಅದು ಕೂಡ ಹಾಕಿದರೆ ಕರೆಕ್ಟಾಗಿ ಗ್ರೇವಿದು ಥಿಕ್ನೆಸ್ ಕರೆಕ್ಟಾಗಿ ಬರುತ್ತೆ. ನೋಡಿ ಹೇಗೆ ಇದಾಗಿದೆ. ನಾವು ಇದು ಏನು ಮನೆಯಲ್ಲಿ ಇಲ್ಲದೇ ಇರೋ ಐಟಮ್ಸ್ಗಳೇನಲ್ವಲ್ಲ, ನಾವು ಆರಾಮಾಗಿ ಯಾವಾಗ ಬೇಕು ಅನಿಸುತ್ತೋ ಅವಾಗ ಮಾಡ್ಕೊಂಡು ತಿನ್ಬೋದು. ನಾವು ಎಲ್ಲ ಸಿಂಪಲ್ಲಾಗಿ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ಎಣ್ಣೆ ಕಾಣಿಸ್ತಾ ಇದೆ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಹೇಳಿ. ಕಸ್ತೂರಿ ಮೆಥಿ ಆಮೇಲೆ ಕೊತ್ತಂಬರಿ ಹಾಕಿದರೆ ಇದು ರೆಡಿ ಆಗಿಬಿಡುತ್ತೆ. ನೀವು ರೊಟ್ಟಿ ಚಪಾತಿ
ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹೇಗಿದೆ ಏನು ಅಂತೇಳಿ ಒಂದ್ಸಲ ನನಗೂ ಕಮೆಂಟ್ ಮಾಡಿ. ನೋಡಿ ಇವಾಗ ಇದು ರೊಟ್ಟಿ ಚಪಾತಿ ಜೊತೆಗೆ ತಿನ್ನೋದಕ್ಕೆ ರೆಡಿ ಆಗಿದೆ. ಆಲ್ಮೋಸ್ಟು ರೆಡಿ ಆದಾಗೇ ಗ್ರೇವಿ ಇದು. ನೋಡಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ ನಮಗೆ ತಿಳಿಸಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಮೊಟ್ಟೆದು ಗ್ರೇವಿ ಸೂಪರಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ. ಧನ್ಯವಾದಗಳು.